ಕೊಡಿಲ್ಲ ಇಲ್ಲಿ ಕಾಲ. ಹಲೋ ನಮಸ್ಕಾರ, ವೆಲ್ಕಮ್ ಟು ವೈನವಿ ಬ್ಲಾಗ್ಸ್. ನಾನು ನಿಮ್ಮ ಹುಡುಗ ಪ್ರಮೋದ್. ಇವತ್ತು ಎಲ್ಲಿದ್ದೀನಿ ಅಂದ್ರೆ ಶ್ರೀರಂಗಪಟ್ಟಣ ಒಂದು ಐತಿಹಾಸಿಕ ಸ್ಥಳ. ಈ ಶ್ರೀರಂಗಪಟ್ಟಣದಲ್ಲಿ ಬರ್ಡ್ ಸ್ಯಾಂಚುರಿ ಪಕ್ಷಿಧಾಮ ಇದೆ. ದ ಇಂಟರ್ನ್ಯಾಷನಲ್ ಪಕ್ಷಿಗಳು, ಅಂತಾರಾಷ್ಟ್ರೀಯ ಯಾವ ಪಕ್ಷಿಗಳಿದಾವೆ ಅವೆಲ್ಲವೂ ಕೂಡ ಈ ಬರ್ಡ್ ಸ್ಯಾಂಚುರಿನಲ್ಲಿ ಕಾಣ್ತವೆ. ನೋಡಿ ಮೇಲ್ಗಡೆ ಇದೆಯಲ್ಲ ಪೆಲಿಕನ್, ಸ್ಪಾಟ್ ಬಿಲ್ ಪೆಲಿಕನ್. ಅವರ ಸೈಬೇರಿಯಾ ಕಂಟ್ರಿ, ಸೈಬೇರಿಯಾ crocodile. ಅಲ್ಲಿದೆ ये क्या है? वही वाला, वही क्या लग रहे नहीं क्या लग रहे ಸಖತ್ತಾಗಿ ಬೋಟಿಂಗ್ ಆಯ್ತು. ಅಂಡ್ ಬೋಟಿಂಗ್ ಅಲ್ಲಿ ನಿಮ್ಗೆ ಹಲವಾರು ಪಕ್ಷಿಗಳನ್ನ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ಇವಾಗ ಬೋಟಿಂಗ್ ಮುಗಿಸಿ ನಾವು ಮೆಟ್ಲು ಹತ್ಕೊಂಡು ಬರ್ತಾ ಇದ್ದೀನಿ. ಸೊ ನಮ್ಮಮ್ಮ ಮತ್ತೆ ವೈನವಿ ಬೋಟಿಂಗ್ ಬರಲ್ಲ ಅಂದ್ಬಿಟ್ರು. ಸೊ ನಾನು ಒಬ್ಬನೇ ಹೋಗಿದ್ದಾಯ್ತು. ಎಲ್ಲಿದಾರಪ್ಪ ಅವರು? ಸೊ ಈ ಒಂದು ಶ್ರೀರಂಗಪಟ್ಟಣದ ಪಕ್ಷಿಧಾಮದಲ್ಲಿ 221ಕ್ಕೂ ಅಧಿಕ ಪಕ್ಷಿಗಳ ಪ್ರಭೇದಗಳು ನಮಗೆ ಕಾಣ್ಬರ್ತವೆ. ಸೊ ಅದೊಂದು ಸೀಸನ್ ಅಂತ ಇರುತ್ತೆ. ಆ ಸೀಸನ್ಗಳಲ್ಲಿ ಪಕ್ಷಿಗಳೆಲ್ಲ ಬಂದು ನೆಸ್ಟಿಂಗ್ ಮಾಡಿ ಮೊಟ್ಟೆಗಳನ್ನಿಟ್ಟು ಆ ಮೊಟ್ಟೆಗಳನ್ನ ಪಕ್ಷಿ ಮಾಡಿ ತಾವೆಲ್ಲ ತಮ್ಮ ಬಂದಿದ್ದ ಕಂಟ್ರಿಗಳಾಗಿರ್ಬೋದು, ಒಂದು ಸಿಕ್ಕಾಪಟ್ಟೆ ಕಂಟ್ರಿಗಳಿಂದ ಇಲ್ಲಿಗೆಲ್ಲ ಬರ್ತವೆ. ನಾನು ನಿಮ್ಗೆ ಆಗ್ಲೇ ತೋರಿಸಿದೆ, ಒಂದು ರಷ್ಯಾದಿಂದ ಬಂದಿರೋದು, ಆಸ್ಟ್ರೇಲಿಯಾದಿಂದ, ಈ ರೀತಿ ಹಲವಾರು ದೇಶಗಳಿಂದ ಇಲ್ಲಿ ಬರುವಂತ ಪಕ್ಷಿಗಳು ನೆಸ್ಟಿಂಗ್ ಮಾಡಿ ತಮ್ಮ ಮರಿಗಳನ್ನ ಪೋಷಿಸಿ ಕರ್ಕೊಂಡು ಹೋಗ್ಬಿಡ್ತವೆ. ಸೊ ಇಲ್ಲಿ ಬರ್ಡ್ ವಾಚ್ ಟವರ್ ಇದೆ, ಪಕ್ಷಿ ವೀಕ್ಷಣಾ ಗೋಪುರ. ಸೊ ಮೇಲ್ಗಡೆಯಿಂದ ಹೆಂಗ್ ಕಾಣಿಸ್ತದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ಹಿಂಗಿರುತ್ತೆ, ಇಷ್ಟು ಚೆನ್ನಾಗಿರುತ್ತೆ ವ್ಯೂ ಈ ವಾಚ್ ಟವರ್ ಇಂದ. ತಾನೆ ನೋಡ್ಬೋದು, ಅಲ್ಲಿ ಬೋಟಲ್ಲಿ ಹೋಗ್ತಿರೋರೆಲ್ಲ ನನ್ನ ವಿಡಿಯೋ ಮಾಡ್ತಿದ್ನಲ್ಲ, ಸೊ ನೋಡ್ಬಿಟ್ಟು ಹಾಯ್ ಅಂತ ಇದ್ರು. ಅಂಡ್ ತುಂಬಾ ಖುಷಿ ಆಗುತ್ತೆ. ಏನಕ್ಕಂದ್ರೆ ನಾನೇ ನೀನು ಬೆಳೆದಿಲ್ಲ, ಇವಾಗ ಒಂದು ಸಣ್ಣ ಹೆಜ್ಜೆ ಇಡ್ತಿರೋಂಥದ್ದು. ಈ ಹೆಜ್ಜೆ ಇಡಬೇಕಾದ್ರೆ ತಮ್ಮೆಲ್ಲರ ಸಪೋರ್ಟ್ ನನಗೆ ಬಹಳ ಮುಖ್ಯ ಆಗುತ್ತೆ. ಈ ರೀತಿ ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ಕನ್ನಡದ ಯೂಟ್ಯೂಬರ್ಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಆಗುತ್ತೆ. ಸೊ ಈ ಬರ್ಡ್ ಸೆಂಚುರಿಲಿ ಬೋಟಿಂಗು ಮತ್ತೆ ಪಕ್ಷಿಗಳು ನೋಡೋದ್ರ ಜೊತೆಗೆ ಚಿಕ್ಕ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರುತ್ತೆ. ಇದೇನಂದ್ರೆ ನೋಡಿ, ಹ್ಯಾಂಗಿಂಗ್ ಬ್ರಿಡ್ಜ್. ಬಟ್ ಸಿಕ್ಕಾಪಟ್ಟೆ ಗಟ್ಟಿ ಇದೆ, ಏನು ಹಳ್ಳಾಡೋದಿಲ್ಲ. ಬಟ್ ಹೆಸರು ಬಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ರೌಂಡ್ ಸುತ್ತೈತೆ. ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದ್ರೆ ಕೆಳಗಡೆ ಒಂದು ನೀರು ಹೋಗ್ತಿರುತ್ತೆ.
ಆ ನೀರಲ್ಲಿ ನೋಡಿ ಎಷ್ಟು ಮೀನುಗಳಿದಾವೆ ನೋಡಿ. ಆಗ್ಲೇ ನಾವು ತೂಗು ಸೇತುವೆ ನೋಡಿದ್ದಾಯ್ತು, ಇವಾಗ ಗಾಜಿನ ಸೇತುವೆ ಕರ್ಕೊಂಡು ಹೋಗ್ತೀನಿ ನಿಮ್ನ. ಇರೋಕ್ಕಿಂತ ಮುಂಚೆ ಇಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ, ಇದೆಲ್ಲ ಫಾಲೋ ಮಾಡ್ಬೇಕು ನಾವು. ಈ ಪ್ರದೇಶ ಇಷ್ಟು ಸ್ವಚ್ಛವಾಗಿರ್ಲಿಕ್ಕೆ ಕಾರಣನೇ ಈ ನಮ್ಮ ತಾಯಿಯರು. ನೋಡಿ ಇಲ್ಲಿ ಕೆಂಜ್ಗುದ್ ಗೂಡ್ ಕಟ್ಟಿದೆ. ಮೈ ಮೇಲೆ ಒಂದ್ ಕೆಂಜ್ಗ ಬಿದ್ರೇನೆ ತಡ್ಕೊಳಕ್ ಆಗಲ್ಲ ನಮ್ ಕೈಲಿ. ಗೂಡ್ ನೋಡಿ ಎಷ್ಟಿದಾವಂದ್ರೆ ಒಳಗೆ ನೀವು ಎಣ್ಸಕ್ ಅಸಾಧ್ಯ, ಅಷ್ಟು ಕೆಂಜಗಳಿದೆ. ನಿಜವಾಗ್ಲು ಈ ಒಂದು ಬಿಸಿಲಿನ ಸಮಯದಲ್ಲಿ ಈ ಜಾಗಕ್ಕೆ ಬಂದ್ರೆ ಅತಿಯಾದ ತಂಪಾಗಿರುತ್ತೆ ಜಾಗ. ಸಿಹಿಯಾದ ಗಾಳಿ, ತಂಪಾದ ಗಾಳಿ, ಶುದ್ಧವಾದಂತಹ ಗಾಳಿ. ಸೊ ವೈನವಿ ಇಸ್ ಅ ಬಟರ್ಫ್ಲೈ, ಸ್ಮೈಲ್. ಸೊ ಮೈಸೂರಿಂದ ನಮ್ಗೆ 20 ನಿಮಿಷ ಬೇಕು, ಶ್ರೀರಂಗಪಟ್ಟಣದಿಂದ 10 ನಿಮಿಷ ಬೇಕು, ಬೆಂಗಳೂರಿಂದ 120 ನಿಮಿಷ ಬೇಕು ಈ ಒಂದು ಬರ್ಡ್ ಸೆಂಚುರಿಗೆ ನಾವು ತಲುಪಲಿಕ್ಕೆ. ಸೊ ಒಳಗೆ ಬೋಟಿಂಗು ಅಂಡ್ ಎಲ್ಲ ನೋಡಿ ಮುಗ್ದಾದ್ಮೇಲೆ ಚಿಲ್ಡ್ರನ್ ಪ್ಲೇ ಏರಿಯಾ ಅಂತಿದೆ. ಮಕ್ಳುಗಳಂತೂ ಇಲ್ಲಿ ಫಸ್ಟ್ ಮಸ್ತ್ ಮಜಾ ಮಾಡ್ತವೆ. ಜಾರ್ಗುಪ್ಪೆ ಇದೆ, ಜೂಕಾಲೆ ಇರುತ್ತೆ, ಆಮೇಲೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಇನ್ನೊಂದು ಇದೆ ನೋಡಿ, ಅದೇ ಮೇಲೆ ಕೆಳಗೆ ಆಡುತ್ತಲ್ಲದು. ಅಂಡ್ ಇದ್ರ ಜೊತೆ ಅಲ್ಲಿ ನೋಡಿ ವೈನವಿ ಏನೇನ್ ನೋಡ್ದೆ? ಬರ್ಡ್ಸ್ ಎಲ್ಲ ನೋಡ್ದಾ? ಹೌದಾ, ಚೆನ್ನಾಗಿದ್ಯಾ? ಮೊಸಳೆ ಎಲ್ಲ ನೋಡ್ದ್ಯಾ? ನೋಡ್ದ್ಯಾ? ಓಕೆ. ಆಕ್ಚುಲಿ ನೋ ಎಂಟ್ರಿ ಅನ್ನೋ ಬೋರ್ಡ್ ಇದ್ರೂ ನಮ್ಮ ಜನ ಮುರಿದಾಕಿ ಒಳಗೋಗಿ ಮಜಾ ಮಾಡ್ತಿದ್ದಾರೆ. ನೋಡಿ ಹಿಲ್ ಕ್ಲೈಂಬಿಂಗ್ ತರ ಇದೊಂದು ಚಿಕ್ಕದಾಗಿ ಮಕ್ಳು ಹತ್ಲಿಕ್ಕೆ. ಬಟ್ ನಮ್ಮ ಮಕ್ಳು ಹಳ್ಳಿಗಳ ಕಡೆ ನಮ್ಮ ಮಕ್ಳಿಗೆ ಇವೆಲ್ಲ ಬೇಡ ಚಂಗ ಅಂತ ಹತ್ ಬಿಡ್ತವೆ. ಅಂಡ್ ಹಲವಾರು ರೋಪ್ ವೇಗಳಲ್ಲಿ ಇಲ್ಲಿ ಆಟ ಆಡ್ಲಿಕ್ಕೆ ಮಕ್ಕಳಿಗೆ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದಾರೆ. ಹಾ, ಹುಷಾರ, ದಾಟ್ಕೊಂಡ್ ಬಾ, ದಾಟೋ. ದಾಟ್ಬೇಕು ಮೈನು. ಕಾಲ್ ಸ್ಟ್ರೈಟ್ ಆಗಿ ಹಾಕೋ, ಕ್ಯಾಟ್ ವಾಕ್ ಮಾಡ್ಬೇಡ. ದಾಟೋ. ಬಾ, ದಾಟ್ ಹುಷಾರ್ ನಡ್ಕೊಂಬ. ವೈನೋ, ಯು ಕ್ಯಾನ್ ಡೂ ಇಟ್. ಇದನ್ ಮಾಡ್ತೇನೆ, ಬಾ, ಹಾಕೋ ಕಾಲು. ಶಬಾಷ್. ಮುಂದೆ ಇಡ್ಕೋ, ಅದೆಲ್ಲ ಇಡ್ಕೋ, ಇದಿಡ್ಕೋ, ಇದಿಡ್ಕೋ. ಬಾ, ಮುಂದೆ ಬಾ, ದಾಟು. ಇಡ್ಕೋ. ಹಿಡ್ಕ, ಸ್ಲಿಪ್ಪರ್ ಬಿಚ್ಚು. ಹಿಡ್ಕ, ಇಲ್ಲಿ ಮೇಲೆ ಹಿಡ್ಕ. ಅದೇ ಹಿಡ್ಕ.
ಇಲ್ಲಿ ಕಾಲಿಡ್ಕ ಇಲ್ಲೇ ಹಂಗೆ ಕೆಳಗ್ ನೋಡು. ಓಕೆ ಸೂಪರಾ. ಇಳಿ ಜಂಪ್ ಮಾಡಿ ಹಿಂದಕ್ ಬಿಳಿ ಹಿಡ್ಕತೀನಿ. ಬಿಳಿ ಹಿಂದೆ ಇಳಿ ಕೆಳಗೆ. ನಮ್ಮೂರು ಶ್ರೀರಂಗಪಟ್ಟಣ ಆದ್ರೂ ಇಲ್ಲಿಗೆ ಬಂದ ಮೇಲೆ ಏನಾದ್ರೂ ಮೇಯೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ ಹೇಳ್ತೀನಲ್ಲ, ರೇಟ್ ಅಂತೂ ಸಿಕ್ಕಾಬಟ್ಟೆ ಇರುತ್ತೆ. ನೋಡೋಣ. ಸೊ SRS ಕ್ಯಾಂಟೀನ್ ರಂಗನಾಥ್ ತಿಟ್ಟಿನ ಮೆನು. ನಾನೊಂದು ಮೆರಿಂಡ ತಗೊಂಡೆ. ಈಗೇನು ಅಮ್ಮ ಹೇಳ್ತಾರೆ ನೋಡೋಣ. ಸೊ ಬದ್ಲಿಬೇಕಾ ಗೋಬಿ ಮಂಚೂರಿ ತಿಂದ್ಬಿಟ್ಟು ಕೇಸು ಬಾತ್ ಆಲ್ರೆಡಿ ಕಾಲೇ ಬಿಟ್ಟಿದೆ. ಗೋಬಿ ಮಂಚೂರಿ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ. ಸೊ ಗೋಬಿ ಮಂಚೂರಿ. ಸೊ ಅಂತೂ ಇಂತೂ ಶ್ರೀರಂಗಪಟ್ಟಣ ತಾಲೂಕಿನ ಪಕ್ಷಿಧಾಮ ಅಂದ್ರೆ ಬರ್ಡ್ ಸೆಂಚುರಿನ ನಿಮ್ಗೆ ನೀಟಾಗಿ ತೋರಿಸಿದೀನಿ ಅಂತ ಅನ್ಕೊಂಡಿದೀನಿ. ಅಂಡ್ ಇನ್ನೂ ಹೆಚ್ಚು ಏನಾದ್ರು ಮಾಹಿತಿ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಯಾವ ಮಾಹಿತಿ ಬೇಕೋ ಆ ಮಾಹಿತಿನ ನೀಡ್ತೀನಿ. ಸೊ ಇದರಿಂದ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದೀನಿ. ಮತ್ತೊಂದು ವ್ಲಾಗ್ ನಲ್ಲಿ ಸಿಗೋಣ. ಅಲ್ಲಿವರೆಗೂ ತಾವೆಲ್ಲರೂ ತಮ್ಮ ಆರೋಗ್ಯದ ಕಡೆ ಗಮನ ವಹಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ನಾನು ನಿಮ್ಮ ಹುಡುಗ ಪ್ರಮೋದ್ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.